ರಾಶಿಯ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮ್ಯಾಮ್, ಇಷ್ಟೊತ್ತು ಕಟಕ ರಾಶಿ ಬಗ್ಗೆ ಹೇಳಿದ್ರಿ. ಮುಂದಿನ ರಾಶಿ ಬಂದು ಸಿಂಹ ರಾಶಿ. ಹಾಗಿದ್ರೆ ಸಿಂಹ ರಾಶಿಯ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಳ್ಳಿ. ಖಂಡಿತವಾಗ್ಲೂ ಮೇಡಮ್. ನೋಡಿ, ಮೊದಲನೇದಾಗಿ ಸಿಂಹ ರಾಶಿಯವರು ಬಂದು ಒಂದು ಲೀಡರ್ಶಿಪ್ ಕ್ವಾಲಿಟಿ ಇರುವಂತ ಒಂದು ಇದು ಹೆಸರಿಗೆ ಹೇಳ್ದಂಗೆ ಸಿಂಹ ಅಂತ. ಅವರ ಅಧಿಪತಿ ಬಂದು ಸೂರ್ಯ ಆಗ್ತಾನೆ. ಸೊ ಹಾಗಾಗಿ ಲೀಡರ್ಶಿಪ್ ಕ್ವಾಲಿಟಿ ಜಾಸ್ತಿ ಇರುತ್ತೆ. ಏನೇ ಅವ್ರ ಕಷ್ಟಗಳು ಬಂದ್ರೂ ಕೂಡ ಅದು ಎಲ್ಲನೂ ಕೂಡ ನಿಭಾಯಿಸುವಂತ ಶಕ್ತಿ ಅವ್ರಿಗೆ ಇರುತ್ತೆ. ಅಂದ್ರೆ ಅವ್ರಿಗೆ ಈ ಕಷ್ಟಗಳು ಅಂತ ಅನ್ನೋದು ಅವ್ರಿಗೆ ಏನಂತ ಅಂದ್ರೆ ಅವ್ರಿಗೇನು ಮೈಗೆ ಅಂಟಲ್ವೇನೋ ಅನ್ನೋ ತರ, ಅಯ್ಯೋ ಕಷ್ಟ ತಾನೇ ಬಂದ್ರೆ ಬರುತ್ತೆ ಬಿಡು, ಸಾಲ್ವ್ ಮಾಡ್ಕೊಂತೀವಿ ಅನ್ನೋಷ್ಟು ಒಂದು ಕಾನ್ಫಿಡೆಂಟ್ ಜಾಸ್ತಿ ಇರುತ್ತೆ ಅವ್ರಿಗೆ. ಸೊ ಹಂಗಂತ ಬರೀ ಕಷ್ಟನೇ ಅನ್ಭವಿಸ್ಬೇಕು ಅಂತ ಇಲ್ಲ. ಎಕ್ಸಾಂಪಲ್ ಅವ್ರ ಮೆಂಟಾಲಿಟಿ ಹೇಗಿದೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಏನ್ ಬಂದ್ರು ಕೂಡ ಅದನ್ನೆಲ್ಲ ಸಾಲ್ವ್ ಮಾಡುವಂತ ಒಂದು ಶಕ್ತಿ ಅವ್ರಿಗಿರುತ್ತೆ. ಮನೆಗೆ ಒಂದು ಯಜಮಾನ ಆಗಿಯೇ ಇರ್ತಾರೆ ಅವರು. ಸೊ 2026ರಲ್ಲಿ ಹೇಗಿರುತ್ತೆ ಅವ್ರಿಗೆ ಅಂತ ನೋಡಕ್ ಬಂದಾಗ, ನೋಡಿ, ಮೊದಲನೇದಾಗಿ ನಾವು ಗುರುಗ್ರಹನ ತಗೊಳ್ಳೋಣ. ಗುರುಗ್ರಹ ಅಂತ ನೋಡಕ್ ಹೋದಾಗ, ಗುರುಗ್ರಹ ಇವಾಗಿರುವಂತ ಪ್ಲೇಸ್ಮೆಂಟ್ ತುಂಬಾ ಚೆನ್ನಾಗಿದೆ. 11ನೇ ಮನೆಯಲ್ಲಿ ಗುರುವಿನ ಒಂದು ಸಂಚಾರ ನಡೀತಾ ಇದೆ. 11ನೇ ಮನೆ ನಂತರ 12ಕ್ಕೆ ಬರ್ತಾನೆ, ತದನಂತರ ಲಗ್ನಕ್ಕೆ ಬರ್ತಾನೆ. ಈ 3 ಚೇಂಜಸ್ ಈ 2026ರಲ್ಲಿ ಹಾಕ್ತಾರೆ. 11ನೇ ಮನೆ ನಿಲ್ಲೋವರೆಗೂ ಕೂಡ ಗುರುಗ್ರಹ ಇವರಿಗೆ ಒಂದು ಒಳ್ಳೆ ಟೈಮ್, ಒಳ್ಳೊಳ್ಳೆ ಆಪರ್ಚುನಿಟೀಸ್ನ ತಗೊಂಬಂದು ಕೊಡ್ತಾನೆ. ಕೆಲಸದಲ್ಲಿ ಒಳ್ಳೊಳ್ಳೆ ಅಭಿವೃದ್ಧಿನ ತಗೊಂಬಂದು ಕೊಡ್ತಾನೆ. ಏನ್ ಕೆಲ್ಸಕ್ಕೆ ಕೈ ಇಟ್ರು ಕೂಡ ಸಕ್ಸಸ್ ಆಗ್ತಾ ಇರುತ್ತೆ. ಅಂದ್ರೆ ಇವಾಗ ಇವರು ಎಕ್ಸ್ಪೆಕ್ಟೇಷನ್ ಮಾಡಿರಲ್ಲ, ಈಗ ನಾನು ಸುಮ್ಮನೆ ಹೋಗಿ ಕೇಳಿದೆ, ಹೋಗಿದ ತಕ್ಷಣ ಕೆಲಸ ಆಗೋಯ್ತು ಆ ತರ ಹೇಳ್ತಾರೆ ನೋಡಿ. ಅದೆಲ್ಲನೂ ಕೂಡ ಗುರುವಿನ ಅನುಗ್ರಹ ಚೆನ್ನಾಗಿರುತ್ತೆ. ಅಂಡ್ ಗುರುಬಲ ಇದೆ ಇವಾಗ. ಈ ಟೈಮಲ್ಲಿ ಅವ್ರ ಏನಾದ್ರು ಮದುವೆ ಹುಡುಕಾಟ ಏನಾದ್ರು ಮಾಡ್ಕೊಂತಾರೆ ಅಂದ್ರೆ ಖಂಡಿತವಾಗ್ಲೂ ಅದು ಒಳ್ಳೇದಾಗತ್ತೆ ಅವ್ರಿಗೆ. ಇನ್ನ 12ನೇ ಮನೆಗೆ ಅಂತ ಬಂದಾಗ ವ್ಯಯಸ್ಥಾನಕ್ಕೆ ಬಂದಾಗ ಸ್ವಲ್ಪ ಖರ್ಚುಗಳು, ಅನಿರೀಕ್ಷಿತವಾದ ಖರ್ಚುಗಳು ಬರುವಂತದ್ದು, ಅಥವಾ ಇವ್ರು ಅನ್ಕೊಂಡೇ ಇರಲ್ಲ, ಎಕ್ಸ್ಪೆಕ್ಟೇಷನ್ ಮಾಡದೇ ಇರುವಂತ ಕೆಲವು ಘಟನೆಗಳು ನಡೆಯೋದು, ಏನಾದ್ರು ಕೆಲ್ಸಕ್ಕೆ ಹೋದಾಗ ಕೆಲಸ ಡಿಲೇ ಆಗುವಂಥದ್ದು. ಇವಾಗ ಹೆಂಗೆ 11ನೇ ಮನೇಲಿ ಇದ್ದಾಗ ಹೋಗಿದ ತಕ್ಷಣ ಟಕ್ ಟಕ್ ಅಂತ ಕೆಲಸ ಆಗ್ತಿರುತ್ತೆ, ಇದು ಸ್ವಲ್ಪ ಡಿಲೇ ಆಗುವಂಥದ್ದು. ಅಯ್ಯೋ ಆ ವ್ಯಕ್ತಿ ಸಿಗೋದಿಲ್ಲ, ನನಗೂ ಅಲ್ದು ಸಾಕಾಗಿದೆ, ಕೆಲಸ ಆಗ್ತಿಲ್ಲ, ಈ ತರದ್ದು ಸ್ವಲ್ಪ ತೊಂದರೆಗಳಾಗ್ತಾ ಹೋಗುತ್ತೆ. ಆದ್ರೆ ಔಟ್ ಆಫ್ ಕಂಟ್ರಿಗೆ ಹೋಗೋರಿಗೆಲ್ಲನೂ ಕೂಡ ಒಳ್ಳೇದಾಗುತ್ತೆ. ಬೇರೆ ದೇಶಕ್ಕೆ ವರ್ಕ್ ಮಾಡೋರಾಗಿರ್ಬೋದು ಅಥವಾ ಟ್ರಾವೆಲ್ ಮಾಡ್ಬೇಕು ಅನ್ಕೊಂಡವ್ರು, ಅವ್ರಿಗೆಲ್ಲರಿಗೂ ಕೂಡ ಗುರುಗ್ರಹದ ಒಂದು ಅನುಗ್ರಹ ಖಂಡಿತವಾಗ್ಲೂ ಸಿಕ್ಕತ್ತೆ. ಎಸ್ಪೆಷಲಿ ಎಜುಕೇಶನ್ ಮಾಡ್ತಿರೋರಿಗೆ ಗುರುವಿನ ಸ್ಥಾನಮಾನ 11, 12, 1 ಈ 3ಕ್ಕೂ ಕೂಡ ಚೆನ್ನಾಗಿರುತ್ತೆ. 12ನೇ ಮನೇಲಿ ಗುರು ಇದ್ದಾಗ ಮಾತ್ರ ಸ್ವಲ್ಪ ಎಜುಕೇಶನ್ ಅಲ್ಲಿ ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕ್ಬೇಕಾಗಿ ಬರುತ್ತೆ. ಆದ್ರೆ ಫಾರಿನ್ ಅಲ್ಲಿ ಹೋಗಿ ಓದ್ತೀನಿ ಅಂತ ಅನ್ನೋರಿಗೆ ಚೆನ್ನಾಗಿರುತ್ತೆ. ಅವ್ರಿಗೆ ಎಜುಕೇಶನ್ ಖಂಡಿತವಾಗ್ಲೂ ಒಂದು ಒಳ್ಳೇದಾಗ್ತಾ ಹೋಗ್ತಾ ಇರುತ್ತೆ. ಇನ್ನು ಲಗ್ನಕ್ಕೆ ಬಂದಾಗ ಏನಾಗುತ್ತೆ, ಅವಾಗೂ ಕೂಡ ಇವರಿಗೆ ಗುರುಬಲ ಬರುತ್ತೆ. ಏನು ಮದುವೆ ಹುಡುಕಾಟದಲ್ಲಿರೋರಿಗೆಲ್ಲಾನು ಕೂಡ ಒಂದು ಒಳ್ಳೆ ಅನುಕೂಲಗಳಾಗ್ತಾ ಹೋಗ್ತಾ ಇರುತ್ತೆ. ಆದ್ರೆ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು, ಯಾಕಂದ್ರೆ 12ನೇ ಮನೆಯಲ್ಲಿ ಗುರು ಇದ್ದಾಗ ಏನು ತೊಂದರೆಗಳಾಗಿರುತ್ತೆ. ಇವಾಗ ಏನೇ ಆಗ್ಲಿ, ಇವಾಗ ನಮಗೊಂದು ಹ್ಯೂಜ್ ಲಾಸ್ ಆಗಿದೆ ಅಂತಂದಾಗ ಅದು ಸುಧಾರಿಸ್ಕೊಳ್ಳೋಕ್ಕೂ ಕೂಡ ಒಂದ್ ಸ್ವಲ್ಪ ಸಮಯ ಬರುತ್ತಲ್ಲ, ಆ ಸಮಯ ಅದಾಗಿರುತ್ತೆ. ಸೊ ತದನಂತರ ಮತ್ತೆ ಅದು ಗುರುಗ್ರಹದ ಮತ್ತೆ ಹಿಮ್ಮುಖ ಸಂಚಾರವಾಗಿ ಹೋಗ್ತಾನೆ, ಮತ್ತೆ 12ನೇ ಮನೆಗೇನೆ ಹೋಗ್ತಾನೆ. ಅದೆಲ್ಲ ಇನ್ನು 2027 ಅಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೋದು. ಸ್ವಲ್ಪ ದಿವಸಗಳ ಕಾಲ ಕಂಬಸ್ಟ್ ಆಗಿರ್ತಾನೆ, ಅಂದ್ರೆ ತನ್ನ ಸತ್ವಗಳನ್ನೇ ಕಳ್ಕೊಂಡು ಕೂತಿರ್ತಾನೆ. ಆ ಸಮಯದಲ್ಲಿ ಶುಭ ಕಾರ್ಯಗಳನ್ನ ಮಾಡದೇ ಇರೋದು ಒಳ್ಳೇದು. ಇನ್ನ ಕೇತು ಗ್ರಹ ಅಂತ ಬಂದಾಗ ಲಗ್ನದಲ್ಲಿ, ಅಂದ್ರೆ ಸಿಂಹ ರಾಶಿನಲ್ಲಿ ಕೇತು ಗ್ರಹ ಕುತ್ಕೊಂಡು ಸ್ಥಿತನಾಗಿದ್ದಾನೆ. ಸೊ ಇವಾಗ ಪ್ರೆಸೆಂಟ್ ಸಿಚುವೇಶನ್ ಅವ್ರದ್ದು ಹೇಗಿದೆ ಅಂದ್ರೆ 2026 ಎಂಡ್ ತನಕನೂ, ಅಂದ್ರೆ ಡಿಸೆಂಬರ್ 5ನೇ ತಾರೀಕು ತನಕನೂ ಕೇತು ಅದೇ ಲಗ್ನದಲ್ಲೇ ಇರ್ತಾನೆ. ಸೊ ಆ ಸಮಯದಲ್ಲಿ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಅವ್ರಿಗೆ ಏನು ಡಿಸ್ಟರ್ಬೆನ್ಸ್ ಯಾವ ತರ ಆಗ್ತಾರೆ, ಸ್ವಲ್ಪ ಆಧ್ಯಾತ್ಮದ ಕಡೆ ಜಾಸ್ತಿ ಒಲವಾಗ್ಬಿಡುತ್ತೆ. ಸಂಸಾರದೊಳಗಡೆ ಇರ್ಬೇಕು ಅಂತ ಅವ್ರ ಮನ್ಸಿಗೆ ಬರೋದಿಲ್ಲ. ಗಂಡ ಹೆಂಡತಿ ಮಧ್ಯದಲ್ಲಿ ಇವ್ರು ನೋಡಿ, ಇವ್ರಿಗೆ 7ನೇ ಮನೇಲಿ ಬೇರೆ ರಾಹು ಕುತ್ಕೊಂಡಿದ್ದಾನೆ. ಸೊ ಗಂಡ ಹೆಂಡತಿ ಮಧ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇವ್ರಿಗೆ ಏನಾಗುತ್ತೆ ಅಂದ್ರೆ ಒಂಟಿ ಜೀವನ ಮಾಡೋಣ ಅನ್ನೋದು ಬಂದ್ಬಿಡುತ್ತೆ. ಒಂಟಿಯಾಗಿ ನನಗೂ ಸಾಕಾಗಿದೆ, ಈ ಮನೆನೂ ಸಾಕು, ಈ ಜೀವನನೂ ಸಾಕು, ನಾನು ಒಂಟಿಯಾಗಿರ್ತೀನಿ. ಅಥವಾ ಎಲ್ಲಾನು ಚೆನ್ನಾಗಿರುತ್ತೆ, ಗಂಡ ಹೆಂಡತಿ ಮಧ್ಯದಲ್ಲಿ ಬಾಂಡೇಜ್ ಇರುತ್ತೆ, ಮನೆಯಲ್ಲಿ ಎಲ್ಲಾನು ಚೆನ್ನಾಗಿರುತ್ತೆ, ವಾತಾವರಣ ಚೆನ್ನಾಗಿರುತ್ತೆ. ಅನಿವಾರ್ಯ ಪರಿಸ್ಥಿತಿ ಯಾವ್ದೋ ದೂರಕ್ಕೆ ಹೋಗ್ಬೇಕಾಗತ್ತೆ. ಸೊ ಅಲ್ಲಿಂದ ಮಿಸ್ ಮಾಡ್ಕೊಂತಾ ಇರ್ತಾರೆ. ಸೊ ಈ ತರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಇವ್ರಿಗೆ. ಆದ್ರೆ ಕೇತು ಜ್ಞಾನ ಕೊಡೋದ್ರಿಂದ ಏನಾಗುತ್ತೆ, ಸ್ವಲ್ಪ ಆಧ್ಯಾತ್ಮದ ಕಡೆ ಜಾಸ್ತಿ ಒಲವು ತೋರಿಸ್ತಾರೆ. ಅಂದ್ರೆ ಯೋಗಾಸನ ಮಾಡ್ಬೇಕು, ಮೆಡಿಟೇಷನ್ ಮಾಡ್ಬೇಕು, ಈ ತರದ್ದು ಒಂದು ಮೈಂಡ್ ಚೇಂಜ್ ಆಗುತ್ತೆ. ಏನಾದ್ರು ಅಧ್ಯಯನ ಮಾಡ್ತಾರೆ ಅಂದ್ರೆ ಎಜುಕೇಶನ್ ಮಾಡ್ತಿರೋರಿಗೆ ತುಂಬಾ ಒಂದು ಬೂಸ್ಟ್ ನ ಕೊಡ್ತಾನೆ ಕೇತು ಗ್ರಹ. ಇನ್ನ ರಾಹು ಅಂತ ಬಂದಾಗ 7ನೇ ಮನೆಯಲ್ಲಿ ರಾಹುವಿನ ಸಂಚಾರ ಇದೆ. ಸೊ 7ನೇ ಮನೇಲಿ ರಾಹು ಸಂಚಾರ ಇದ್ದಾಗ ಏನಾಗುತ್ತೆ, ಸ್ವಲ್ಪ ಇವರ ದಾಂಪತ್ಯದಲ್ಲಿ ಅಷ್ಟೊಂದು ಸಂತೋಷ ಇರೋದಿಲ್ಲ. ಯಾವಾಗ್ಲೂ ಕಿತ್ಲಾಟ, ಜಗಳ, ಏನಾದ್ರು ಮನಸ್ತಾಪಗಳು ಸಣ್ಣ ಪುಟ್ಟ ಬರ್ತದೆ. ಇವಾಗ ಚೆನ್ನಾಗಿರ್ತಾರೆ, ಎಲ್ಲೋ ಹೊರಗಡೆ ಹೋಗ್ಬೇಕು, ರೆಡಿ ಆಗು ಅಂತ ಹೇಳಿರ್ತಾರೆ, ರೆಡಿ ಆಗಿ ಹೊರಗಡೆ ಹೋಗಿ ಮನೆಗೆ ಬರ್ಸಲು ಆಗ್ಲೇ ಜಗಳ ಆಗ್ಬಿಟ್ಟಿರುತ್ತೆ. ಆ ತರ ಸಮಸ್ಯೆಗಳು, ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗು ಅದೆಲ್ಲ ಇದ್ದೇ ಇರುತ್ತೆ. ಸ್ವಲ್ಪ ಹೆಂಡತಿ ಆರೋಗ್ಯ, ಅಂದ್ರೆ ಹೆಂಡತಿ ಅಥವಾ ಗಂಡ ಯಾರಾದ್ರೂ ಆಗಿರ್ಬೋದು, ಸ್ಪೌಸ್, ಅವ್ರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಆಗುತ್ತೆ. ಅಂದ್ರೆ ರಕ್ತದ ಏರಿಳಿತ ಆಗಿರ್ಬೋದು, ಅಥವಾ ಹೊಟ್ಟೆ ನೋವು ಬರುವಂಥದ್ದು, ಹೊಟ್ಟೆಗೆ ಸಂಬಂಧಪಟ್ಟಿದ್ದು, ಕಣ್ಣು, ಸ್ಕಿನ್ನು, ಈ ತರ ಸಣ್ಣ ಪುಟ್ಟ ಡಿಸೀಸ್ಗಳು ಬರೋ ಚಾನ್ಸಸ್ ಕೂಡ ಇರುತ್ತೆ. ಏನಾದ್ರು ಬಂದಾಗ ಸ್ಟಾರ್ಟಿಂಗ್
ಹತ್ರದಲ್ಲೇ ತೋರಿಸ್ಕೊಂಡ್ರೆ ನೆಗೆಟಿವಿಟಿನ ತಪ್ಪಿಸ್ಬೋದು. ಮತ್ತೆ ಇವ್ರಿಗೂ ಅಷ್ಟೇ ಬಾಯಲ್ಲಿ ಹುಣ್ಣಾಗುವಂಥದ್ದು, ಹಲ್ಲು ಉಳ್ಕಲ್ಲಾಗುವಂಥದ್ದು, ಗಂಟ್ಲು ನೋವು ಬರುವಂಥದ್ದು, ಈ ತರದ್ದು ಕೆಲವೊಂದು ಸಮಸ್ಯೆಗಳು, ಸಮಟೈಮ್ಸ್ ಆಪರೇಷನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಕೇತು ಲಗ್ನದಲ್ಲೇ ಇದ್ದಾಗ. ಈ ತರ ಕೆಲವೊಂದು ಸಮಸ್ಯೆಗಳನ್ನ ಅವ್ರು ಎದುರಿಸ್ತಿರ್ತಾರೆ. ಇನ್ನು ಶನಿಗ್ರಹ ಅಂತ ಬಂದಾಗ 8ನೇ ಮನೇಲಿ ಶನಿಗ್ರಹದ ಒಂದು ಸಂಚಾರ ಇದೆ. ಸೊ 8ನೇ ಮನೆಯಲ್ಲಿ ಶನಿಗ್ರಹದ ಸಂಚಾರ ಇದ್ದಾಗ ಏನಾಗುತ್ತೆ, ಅನಿರೀಕ್ಷಿತ ಘಟನೆಗಳು ಇವ್ರ ಜೀವನದಲ್ಲಿ ನಡೆಯುತ್ತೆ. ಅದು ಏನು ಒಳ್ಳೇದಾಗಿರ್ಬೋದು ಕೆಟ್ಟದೇ ಆಗಿರ್ಬೋದು, ಒಟ್ಟಿನಲ್ಲಿ ಅನಿರೀಕ್ಷಿತ ಘಟನೆಗಳು, ದಿಢೀರಂತ ದುಡ್ಡು ಬರೋದು, ದಿಢೀರಂತ ಲಾಸ್ ಆಗೋದು, ಈ ತರ ಕೆಲವೊಂದು ಘಟನೆಗಳು ನಡೀತಾ ಹೋಗ್ತಾ ಇರುತ್ತೆ. ಸೂರ್ಯನ್ಗೆ ಶನಿನ್ ಕಂಡ್ರೆ ಆಗಲ್ಲ, ಇವರೆಲ್ಲ ರಾಶಾಧಿಪತಿನೇ ಸೂರ್ಯ ಆಗಿರ್ತಾನೆ. ಮತ್ತೆ ಅದು ಸ್ವಲ್ಪ ಇವ್ರಿಗೊಂಚೂರು ಶನಿಯ ಒಂದು ಇದ್ರಲ್ಲಿ ಏನಾಗುತ್ತೆ, ಕೆಲವು ನೆಗೆಟಿವ್ ಕೆಲವು ಪಾಸಿಟಿವ್ ಕೂಡ ಆಗುತ್ತೆ, ಅದು ಚಾನ್ಸಸ್ ಇದೆ. ಬಟ್ ಅನಿರೀಕ್ಷಿತ ಖರ್ಚುಗಳು ಬರುತ್ತೆ. ಸೊ ಇದಕ್ಕೆ ಮೊದಲೇ ಇವರು ತಯಾರಾಗಿರೋದು ಒಳ್ಳೇದು. ಅಂದರೆ ಸ್ವಲ್ಪ ಹಣಕಾಸುಗಳು ಬಂದಾಗ ಒಂಚೂರು ಉಳಿತಾಯ ಮಾಡ್ಕೊಳ್ಳೋದು, ಜಾಸ್ತಿ ಖರ್ಚು ಮಾಡ್ದಿರಾ ಸ್ವಲ್ಪ ಸಮಾಧಾನವಾಗಿ. ಮುಖ್ಯವಾಗಿ ಏನಪ್ಪ ಅಂತಂದರೆ ಈ ಸಿಂಹರಾಶಿಯವರಿಗೆ ಲೀಡರ್ಶಿಪ್ ಕ್ವಾಲಿಟಿ ಎಷ್ಟಿದ್ರು ಕೂಡ ಕೋಪ ಜಾಸ್ತಿ, ಸಿಕ್ಕಾಪಟ್ಟೆ ಕೋಪ. ಇವ್ರ ಕೋಪದಿಂದನೇ ಕೆಲವೊಂದು ಹಾಳು ಮಾಡ್ಕೊತಾರೆ, ಅಂದರೆ ಕೆಲಸಗಳನ್ನ ಹಾಳು ಮಾಡ್ಕೊತಾರೆ. ಅವ್ರಿಗೆ ಆ ಟೈಮಲ್ಲಿ ಹೆಂಗೆ ರಿಯಾಕ್ಟ್ ಆಗಬೇಕು ಅಂತ ಗೊತ್ತಾಗಲ್ಲ, ಅವ್ರು ಒಂದಸ್ತಿಗೆ ಬ್ಲಾಸ್ಟ್ ಔಟ್ ಆಗಿಬಿಡ್ತಾರೆ. ಸೊ ಅವಾಗ ಏನಾಗುತ್ತೆ, ಕೆಲಸಗಳು ಹಾಳಾಗುತ್ತೆ. ಕ್ಲೈಂಟ್ಸ್ಗೆ ಏನ್ ಅನ್ಕೊಂತಾರೆ, ಇವ್ರೊಬ್ರೇನ ಇರೋದು, ಇವ್ರಂತವ್ರು ಎಷ್ಟೊಂದು ಜನ ಇದ್ದಾರೆ, ಹೋಗೋಣ ಬಿಡಂತವ್ರ ಪಾಡ್ಗೋರು ಹೋಗ್ತಾ ಇರ್ತಾರೆ. ಸೊ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡೋದು. ಇವ್ರು ಮೊದಲನೇ ಮುಖ್ಯವಾಗಿ ಮಾಡ್ಬೇಕಾಗಿರೋದು ಅಂದ್ರೆ ಇವ್ರಿಗಾಗಿ ಇವ್ರು ಸ್ವಲ್ಪ ಮೆಡಿಟೇಷನ್ ಮಾಡೋದನ್ನ ಕಲ್ತ್ಕೊಂಡ್ಬಿಟ್ರೆ ಎಲ್ಲಾನು ಕೂಡ ಇವರು ಸಾಧಿಸಬಹುದು. ಅಂದ್ರೆ ಒಟ್ಟಾರೆಯಾಗಿ ಸಿಂಹರಾಶಿಯವರು 2026ರಲ್ಲಿ ಮೇನ್ ಒಂದು ಪೇಷನ್ಸ್ ಇಂದ ಇರ್ಬೇಕು, ತಾಳ್ಮೆ ಎಷ್ಟಿರುತ್ತೋ ಅಷ್ಟು ಅವ್ರಿಗೆ ಒಳ್ಳೇದು ಅಂತ ಹೇಳ್ತಿದ್ದಾರೆ. ಸೊ ಹಾಗೆ ಕೆಲವೊಂದಿಷ್ಟು ಸಮಸ್ಯೆಗಳು ಅಂತ ಹೇಳಿದ್ರೆ, ಸೊ ಈ ಸಮಸ್ಯೆಗಳಿಗೆ ಅವ್ರ ಪರಿಹಾರನ ಯಾವ ರೀತಿ ಕಂಡು? ಖಂಡಿತವಾಗ್ಲೂ ಇದೆ, ಎಲ್ಲಾ ಸಮಸ್ಯೆಗೂ ಕೂಡ ಪರಿಹಾರ ಇದ್ದೇ ಇರುತ್ತೆ. ಮತ್ತೆ ಇಷ್ಟೊಂದು ಸಮಸ್ಯೆ ಇದೆಯಾ, ಅಯ್ಯೋ ನಮ್ ಕತೆ ಮುಗೀತು ಅಂತ ಅವ್ರು ಆಲೋಚನೆ ಮಾಡೋದು ಬೇಡ. ಬಿಕಾಸ್ ಇನ್ನೂ ಬೇರೆ ಬೇರೆ ಗ್ರಹಗಳಿದಾವೆ. ಬರೀ ನಾನು ಹೇಳಿರೋದು 4 ಗ್ರಹಗಳ ಬಗ್ಗೆ ನಾನು ಮಾತಾಡಿರೋದು ಇವಾಗ ಅಲ್ವಾ. ಇನ್ನ ಉಳಿದ ಗ್ರಹಗಳು ಇದಾವೆ. ಅವರು ಒಳ್ಳೊಳ್ಳೆ ಸ್ಥಾನಕ್ಕೆ ಬಂದಾಗ ಖಂಡಿತವಾಗ್ಲೂ ಒಳ್ಳೇದಾಗ್ತಾ ಇರುತ್ತೆ. ಯಾಕಂದ್ರೆ ಇವರ ರಾಶಾಧಿಪತಿ ಯಾವ ಜಾಗದಲ್ಲಿ ಕೂತಿದ್ದಾನೆ ಅದ್ರ ಮೇಲೆ ಇವ್ರಿಗೆ ಬೆನಿಫಿಟ್ಸ್ ಬರ್ತಾ ಹೋಗ್ತಾ ಇರುತ್ತೆ. ಸೊ ತುಂಬಾ ವರಿ ಮಾಡ್ಕೊಳ್ಳೋದು ಬೇಡ, ಅಯ್ಯೋ ನನ್ಗೆ ಹಿಂಗ್ ಆಗೋಯ್ತಲ್ವಾ ಅಂತ ಅನ್ಕೊಳ್ಳೋದು ಬೇಡ. ಈಗ ಪ್ರೆಸೆಂಟ್ ಸಿಚುವೇಶನ್ ಈ ತರ, ಇದು ಒಂದೊಂದು ಗ್ರಹಗಳದ ಒಂದು ಸ್ಥಿತಿ ಗತಿಗಳು ಹಿಂಗಿದೆ ಅಂತ ಇಷ್ಟಕ್ಕೆ ಮುಗ್ದೋಗಿಲ್ಲ, ಇನ್ನು ಬೇಕಾದಷ್ಟಿದೆ. ಸೊ ಇವಾಗಿರೋದಕ್ಕೆ ಏನ್ ಪರಿಹಾರ ಮಾಡ್ಕೋಬಹುದು ಅಂತಾನೆ, ಮೊದಲನೇದಾಗಿ ಅವರ ರಾಶ್ಯಾಧಿಪತಿ ಸೂರ್ಯನ್ ಪ್ರತಿ ದಿನ ಇವರು ಅದು ಒಳ್ಳೇದಾಗಿರ್ಲಿ ಕೆಟ್ಟದಾಗಿರ್ಲಿ ಏನೇ ಆಗಿರ್ಲಿ ಇವರ ಜೀವನ ಪರ್ಯಂತ ಕೂಡ ಸೂರ್ಯ ನಮಸ್ಕಾರ ಮಾಡ್ಬೇಕು. ಪ್ರತಿದಿನ ಬೆಳಗ್ಗೆ ಎದ್ದು ಸೂರ್ಯನ್ಗೆ ನಮಸ್ಕಾರ ಮಾಡುವಂಥದ್ದು ಅಥವಾ ಸೂರ್ಯನ್ಗೆ ಅರ್ಘ್ಯ ಕೊಡೋದು. ಏನು ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಒಂದು ಚೊಂಬು ನೀರ್ನ ದೇವರಿಗೆ ಅರ್ಘ್ಯ ಕೊಡೋದ್ರಿಂದ ಕಳ್ಕೊಳ್ಳೋದು ಏನೂ ಇಲ್ಲ. ಸ್ವಲ್ಪ ನೀವು ಆದಷ್ಟು ಸೂರ್ಯೋದಯಕ್ಕೆ ಮುಂಚೆ ಎದ್ದೊಳೋದನ್ನ ರೂಢಿ ಮಾಡ್ಕೊಳ್ಳೇಬೇಕು. ಯಾರು ಸಿಂಹರಾಶಿಯವರು ಸೂರ್ಯನ್ಗೆ ಅರ್ಘ್ಯ ಕೊಡೋದು. ಆದಿತ್ಯ ಹೃದಯ ಅನ್ನೋದು ಒಂದು ಬರುತ್ತೆ, ಅದನ್ನ ಪಾರಾಯಣ ಇವ್ರು ಹೇಳ್ಕೊಂಡ್ರು ಪರವಾಗಿಲ್ಲ, ಟೈಮ್ ಇಲ್ಲ ಕೇಳಿದ್ರು ಪರವಾಗಿಲ್ಲ, ಪ್ರತಿದಿನ ಇದಿಷ್ಟನ್ನ ರೆಗ್ಯುಲರ್ ಆಗಿ ಅವ್ರು ಮಾಡ್ಬೇಕು. ಇವಾಗೆ ಅಂತಲ್ಲ, ಇವ್ರ ಲೈಫ್ ಟೈಮ್ ಎಷ್ಟು ಯಶಸ್ಸು ಸಿಗುತ್ತೆ ಅಂತ ಬದಲಾವಣೆ ಅವರು ಒಂದು 2-3 ತಿಂಗಳಲ್ಲೇ ಅವ್ರು ನೋಡ್ಬಿಡ್ತಾರೆ. ಇದನ್ನ ರೆಗ್ಯುಲರ್ ಆಗಿ ಮಾಡ್ಕೊಂತ ಬನ್ನಿ, ಸೂರ್ಯನ್ ನಮಸ್ಕಾರ ಹಾಕೊಂಡು ಇದೆಲ್ಲ ಮಾಡ್ಕೊಂಡು ಬನ್ನಿ. ಎರಡನೇದೇನು ಅಂತಂದ್ರೆ ಇದಕ್ಕೇನು ಗುರುಗ್ರಹದ್ದು ಸ್ವಲ್ಪ ಸ್ಥಿತಿಗಳು ನಾನು ಹೇಳ್ದೆ. 11ನೇ ಮನೆಯಲ್ಲಿ ತುಂಬಾ ಚೆನ್ನಾಗಿ, ಇವಾಗ ಟೈಮ್ ತುಂಬಾ ಚೆನ್ನಾಗಿದೆ ಆದ್ರೆ ಅವ್ರಿಗೆ ಆಯ್ತಾ, ಮಾರ್ಚ್ ವರ್ಗು ಚೆನ್ನಾಗಿರುತ್ತೆ. ಮಾರ್ಚ್ ಆದ್ಮೇಲೆ ಅವನು ಇದಕ್ ಬರೋದು. ಸೊ ಆ ಒಂದು ಸ್ಥಿತಿ ಅಂತ ನೋಡಕ್ ಬಂದಾಗ ಅವಾಗ ಸ್ವಲ್ಪ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಕಡಲೆಕಾಳಲ್ಲಿ ಮಾಡಿರೋ ಖಾದ್ಯಗಳನ್ನ ದಾನ ಮಾಡುವಂಥದ್ದು, ಸ್ಟಡಿ ಮೆಟೀರಿಯಲ್ಸ್ನ ಕೊಡುವಂಥದ್ದು, ಈ ರೀತಿ ಸ್ವಲ್ಪ ದಾನ ಧರ್ಮನ ಗುರುಗೆ ಸಂಬಂಧಪಟ್ಟಿರುವಂಥದ್ದು ಮಾಡಬೇಕು. ಹಳದಿ ಬಣ್ಣದ ಬಟ್ಟೆನ ಕೊಡುವಂಥದ್ದು, ಸ್ವೀಟ್ಸ್ನ ದಾನ ಮಾಡೋದು, ಇದೆಲ್ಲ ಮಾಡೋದ್ರಿಂದ ಗುರುವಿನ ಅನುಗ್ರಹ ಖಂಡಿತವಾಗ್ಲೂ ಇವ್ರಿಗೆ ಸಿಕ್ಕತ್ತೆ. ಇನ್ನು ಕೇತು ಗ್ರಹ ಅಂತ ನೋಡಕ್ ಬಂದಾಗ ಲಗ್ನದಲ್ಲೇ ಕೇತು ಗ್ರಹ ಇದ್ದಾನೆ. ಸ್ವಲ್ಪ ನಿಮ್ಗೆ ಡೆಂಟಲ್ ಪ್ರಾಬ್ಲಮ್ ಆಗಿರ್ಬೋದು, ಇದೆಲ್ಲ ಏನೇನ್ ಮಾಡ್ತಿದ್ದಾನೆ ಇದಕ್ಕೆ ಪರಿಹಾರವಾಗಿ ಗಣಪತಿ ಧ್ಯಾನ ಜಾಸ್ತಿ ಮಾಡುವಂಥದ್ದು. ಗಣಪತಿ ದೇವಸ್ಥಾನಕ್ಕೆ ಹೋಗಿಲ್ಲ, ಮನೆಯಲ್ಲೇ ಪ್ರತಿದಿನ ಗಣಪತಿ ಓಂ ಗಂ ಗಣಪತಿಯೇ ನಮಃ ಅನ್ನೋ ಒಂದು ಚಿಕ್ಕ ಮಂತ್ರ ಅಷ್ಟೇ, ಅದನ್ನ ಕುತ್ಕೊಂಡು ನೀವು ಒಂದು 21 ಸತಿನೋ ನಿಮ್ ಕೈಲಿ ಎಷ್ಟು 11 ಸತಿ ಆದ್ರೆ 11 ಸತಿನೋ ಹೇಳ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಈಚೆ ಕಡೆ ಹೋಗೋದ್ರಿಂದ, ನಾಯಿಗಳಿಗೆ ಬೀದಿ ನಾಯಿಗಳಿಗೆ ಸ್ವಲ್ಪ ಊಟ ಹಾಕೋದ್ರಿಂದ, ಎಂಜಿಲ್ ಊಟನ ಮಾತ್ರ ದಯವಿಟ್ಟು ಹಾಕ್ಬೇಡಿ. ನಾಯಿಗಳಿಗೆ ತಾನೇ ಬೀದಿ ನಾಯಿಗೆ ಹಾಕ್ತಿದ್ದೀವಿ ಅಂತ ಅಂದ್ಬಿಟ್ಟು ತಗೊಂಡೋಗಿ ತಿಂದ್ಬಿಟ್ಟಿದ್ದು ಎಂಜಿಲೆಲ್ಲ ಹಾಕ್ಬೇಡಿ. ನಾಯಿಗೆ ಅಂತಾನೆ ಒಂಚೂರು ಎತ್ತಿಟ್ಬಿಟ್ಟು ತಗೊಂಡೋಗಿ ಊಟ ಹಾಕಿ. ಒಂದೇ ಒಂದು ನಾಯಿಗೆ ಹಾಕಿ ಪರವಾಗಿಲ್ಲ, ನಿಮ್ ಕೈಲಿ ಆದಷ್ಟೇ ಹಾಕಿ ಪರವಾಗಿಲ್ಲ, ಸ್ವಲ್ಪ ಒಂಚೂರು ಎತ್ತಿಟ್ಬಿಟ್ಟು ಊಟ ಹಾಕೋದು ಒಳ್ಳೇದು. ನೀವು ತಿನ್ನೋದಕ್ಕೆ ಮುಂಚೆ ಹಾಕಿದ್ರೆ ತುಂಬಾ ಒಳ್ಳೇದು. ಇನ್ನು ಅದು ಬಿಟ್ಟು ರಾಹು ಅಂತ ನೋಡಕ್ ಬಂದಾಗ ಸ್ವಲ್ಪ ದುರ್ಗಾದೇವಿಯ ಆರಾಧನೆ ಮಾಡೋದು, ದುರ್ಗಾ ಸಪ್ತಶತಿ ಕೇಳುವಂಥದ್ದು, ಇದು ಲಲಿತ ಸಹಸ್ರನಾಮ ಕೇಳೋದು. ಮೇಡಮ್ ಎಷ್ಟು ಮಂತ್ರ ಕೇಳೋದು ನಾವು ಅಂತಂದ್ರೆ ನಮ್ಗೆ ಒಳ್ಳೇದಾಗ್ಬೇಕು ಅಂದ್ರೆ ಕೇಳಬೇಕು. ಅಟ್ಲೀಸ್ಟ್ ಇಲ್ಲ ಓಂ ದುಮ್ ದುರ್ಗಾಯೈ ನಮಃ ಅಂತಾದ್ರೂ ಹೇಳ್ಕೊಳ್ಳಿ. ವಾರದಲ್ಲಿ ಒಂದ್ಸತಿ ಬುಧವಾರನೋ ಅಥವಾ ಶುಕ್ರವಾರ ದಿವಸನೋ ಒಂದ್ 21 ಸತಿ ಭಜನೆ ಮಾಡಿ, ಮೀನ್ಸ್ ಮನ್ಸೊಳಗಡೆ ಅದನ್ನ ಸ್ಮರಣೆ ಮಾಡ್ಕೊಳ್ಳಿ ಸಾಕು. ಸಾಧ್ಯ ಆದ್ರೆ ನೀವು ಒಂದ್ಸತಿ ರಾಹುವಿನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು
ಒಂದು ಅಭಿಷೇಕ ಮಾಡಿಸ್ಕೊಂಡು ಬರೋದು. ಇದನ್ನಾದ್ರೂ ತಮಿಳ್ನಾಡಲ್ಲಿದೆ. ಕುಂಭಕೋಣಂಗೋರು ಎಲ್ಲ ನವಗ್ರಹಗಳ ಒಂದು ದೇವಸ್ಥಾನನೂ ಕೂಡ ಸಿಕ್ಕತ್ತೆ. ಶನೇಶ್ವರನಿಗೂ ಅಷ್ಟೇ, ಶನಿಯ ಕೂತಿರೋ ಒಂದು ಸ್ಥಾನನೂ ನಿಮ್ಗೆ 8ನೇ ಮನೆಯಲ್ಲಿ ಶನಿಯ ಸ್ಥಾನ ಶನಿ ಇರೋದ್ರಿಂದ ಅವ್ರು ತಿರುನೆಲ್ಲಾರ್ಗೆ ಹೋಗ್ಬಿಟ್ಟು ಒಂದು ಅಭಿಷೇಕ, ಇನ್ನಲ್ಲಿ ಒಂದು 500 ರೂಪಾಯಿ ತಗೊಂತಾರೆ ಅಷ್ಟೇ ಒಂದು ಅಭಿಷೇಕಕ್ಕೆ, ಟಿಕೆಟ್ಸ್ ಮಾಡಿಸ್ಕೊಳ್ಳೋಕೆ. ಹೋಗಿ ಕುತ್ಕೊಂಡು ಒಂದು ಅಭಿಷೇಕ ಮಾಡಿಸ್ಕೊಂಡು ನೆಮ್ಮದಿಯಿಂದ ದೇವ್ರದೊಂದು ಪ್ರೇಯರ್ ಮಾಡ್ಕೊಂಡು ಬನ್ನಿ. ಸೊ ಶನಿಯ ಒಂದು ಅನುಗ್ರಹ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನಿಮ್ಗೆ ಎಲ್ಲ ನವಗ್ರಹಗಳನ್ನು ಹತ್ರನೇ ಇರೋದ್ರಿಂದ ಅದನ್ನು ಒಂದ್ ದಿವಸ ನೀವೆಲ್ಲ ಮುಗಿಸ್ಕೊಂಡು ಬಂದ್ಬಿಡ್ಬೋದು. ಎಸ್ಪೆಷಲಿ ಸ್ವಲ್ಪ ರಾಹುಗೆ ಮತ್ತೆ ಶನೇಶ್ವರನ್ಗೆ ಒಂದು ಅಭಿಷೇಕ ಮಾಡಿಸ್ಕೊಂಡು ಬಂದ್ರೆ ತುಂಬಾ ಒಳ್ಳೇದಾಗತ್ತೆ. ಆಮೇಲೆ ಇವರು ಸ್ವಲ್ಪ ದಾನ ಧರ್ಮ ಮಾಡೋದು, ಇವ್ರ ಮುಖ್ಯವಾಗಿ ಇವ್ರ ಕೈ ಕೆಳಗಡೆ, ಯಾಕಂದ್ರೆ ಇವ್ರಿಗೆ ತುಂಬಾ ಕೋಪ, ಏನ್ ಮಾತಾಡ್ತಾರೆ ಗೊತ್ತಾಗಲ್ಲ. ಅಲ್ಲೇನೋ ಅವ್ರು ಒಂಚೂರು ಮಿಸ್ಟೇಕ್ ಮಾಡಿದ್ರೆ ಬಾಯಿಗೆ ಬಂದಂಗೆ ಬೈದ್ ಬಿಡೋದು. ದಯವಿಟ್ಟು ಆತರ ಮಾಡ್ದಿರ. ನಿಮ್ ಕೈ ಕೆಳಗಡೆ ಕೆಲಸ ಮಾಡೋರ್ನ ತುಂಬಾ ಪ್ರೀತಿಯಿಂದ ಗೆಲ್ಲಕ್ಕಾಗದೇ ಇರೋದು ಏನೂ ಇಲ್ಲ ಪ್ರಪಂಚದಲ್ಲಿ. ಪ್ರೀತಿಯಿಂದ ಮಾತಾಡಿಸಿ ಸ್ವಲ್ಪ ಸಮಾಧಾನವಾಗಿರೋದ್ರಿಂದ ನಿಮ್ಗೆ ಈ ಒಂದು ನೆಗೆಟಿವಿಟಿಯಿಂದ ನೀವು ಈಚೆ ಕಡೆಗೆ ಬರ್ಬೋದು. ಸೊ ಅಂತಂದ್ರೆ ಒಟ್ಟಾರೆಯಾಗಿ ಈ ಸಿಂಹ ರಾಶಿಯವರು ಕೋಪದ ಕೈಗೆ ಬುದ್ಧಿ ಕೊಡಬಾರ್ದು. ಸಾಧ್ಯ ಆದ್ರೆ ಅವ್ರೊಂದು 10 ನಿಮಿಷ ಪ್ರತಿದಿನ ಅವ್ರಿಗಾಗಿ ಅವ್ರು ಮೆಡಿಟೇಷನ್ ಮಾಡ್ಲಿ. ಅದು ಕೂಡ ಒಂದ್ ಸ್ವಲ್ಪ ತಾಳ್ಮೆನ ತಗೊಂಬಂದ್ ಕೊಡುತ್ತೆ. ಹೆಂಗು ಸೂರ್ಯ ನಮಸ್ಕಾರ ಹೇಳಿದೀನಿ, ಮುಗಿಸ್ಬಿಟ್ಟು ಒಂದು 10 ನಿಮಿಷ ಮೆಡಿಟೇಷನ್ ಮಾಡ್ಲಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಸಿಂಹ ರಾಶಿಯ ಒಂದು 2026 ವರ್ಷ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.